ಬಾವ್ ಸ್ವೀಟ್ ಅಂಡ್ ಮೂಸ್ಲಿ ಜಾನ್ವಿ ಅಂಡ್ ಜಾನ್ವೀಸ್ ರೆಸಿಪಿ. ಈಗ ಈ ಬೌಲಿಗೆ ಅಂತ ಬರೋರು ಇವರೇ ಸುಬ್ಬಿ ಅಕ್ಕ. ಅಂದ್ರೆ ಸ್ವಲ್ಪ ಕ್ರಿಸ್ಪ್ ಆಗಿದೆ. ಐ ಲೈಕ್ ಆಲ್ ದೋಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್. ಗೈಸ್ ನಾವಿವಾಗ ಕ್ರಾನ್ಬೆರಿನ ಯೂಸ್ ಮಾಡ್ತಾ ಇದೀವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ಬಾಸ್ಕೆಟ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಾನು ನಮ್ಮ ಚಿಕ್ಕಮ್ಮ ಮನೇಲಿದ್ದೀನಿ. ಸೊ ಈಗ ಏನಂತಾರೆ, ನಾನ್ ವೆಜ್ಜು ಇದೆಲ್ಲ ಎಲ್ಲರೂ ಒಟ್ಟಿಗೆ ಸೇರಿದಾಗ ಕಾಮನ್. ಸೊ ಅದು ನೆನ್ನೆ ಎಲ್ಲ ಆಗಿದೆ. ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಒಂದು ಪೀಸ್ಫುಲ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ನಮ್ಮ ಶೆಫ್ ಇವತ್ತು ಬದಲಾಗಿದ್ದಾರೆ, ಜಾನ್ವಿ ಮಾಡ್ತಾ ಇದ್ದಾಳೆ. ನಾನು ಜಾನ್ವಿ ಇವತ್ತು ಯೋಗರ್ಟ್ ಬೌಲ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮ್ಮೆಲ್ರಿಗೂ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೋ. ನೋಡಿ ನಾವು ಆಟ ಆಡ್ತಾ ಇದ್ದಾನೆ, ಇವರೆಲ್ಲ ಚಿತ್ರಾನ್ನ ತಿಂತಾ ಇದ್ದಾರೆ. ನಾವು ಚಿತ್ರಾನ್ನ ತಿನ್ನಲ್ಲ ಗೈಸ್. ಸೊ ವಿ ಆರ್ ಪ್ರಿಪೇರಿಂಗ್ ಸೈಲೆನ್ಸ್ ಗೈಸ್. ನಮ್ಮಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಗೈಸ್. ಈಗ ಸ್ವಲ್ಪ ಬಟರ್ ಇದು, ಬಟರ್ ಹೋಮ್ ಮೇಡ್ ಬಟರ್, ಇದು ಹೋಮ್ ಮೇಡ್ ಬಟರ್ ಬೈ ಜಾನ್ವಿ. ಬಟರ್ ಮಧುಮತಿ. ಸೊ ಬಟರ್ನ ಹಾಕೊಳ್ಬೇಕು. ಓಕೆ, ಇದು ಜಾನ್ವಿ ಅವ್ರದ್ದೇ ರೆಸಿಪಿ ಅಂತ ಗೊತ್ತಾಗ್ತಾ ಇದೆ ಬಟರ್ ಹಾಕೊತಾ ಇದ್ದಾಗಲೇ. ಇದು ಆ್ಯಕ್ಚುಲಿ ಬಟರ್ ಏನು ಗೊತ್ತಾ ಹಾಕೋದು. ಆಮೇಲೆ ಸ್ವಲ್ಪ ಆ್ಯಕ್ಚುಲಿ 40 ಗ್ರಾಮ್ಸ್ ಅಥವಾ 50 ನಿನ್ಗೆ ಎಷ್ಟು ಬೇಕೋ ಅಷ್ಟು ಓಟ್ಸ್ ಹಾಕೋದು. ನೀನು ಒಬ್ಳಿಗೆ ಮಾಡ್ತಾ ಇರೋದ್ರಿಂದ ನೀನು ಮಾಡ್ತೀನಲ್ವಾ? ಇಲ್ಲ, ನಾನು ಚಿತ್ರಾನ್ನ ತಿಂತೀನಿ ಬಿಕಾಸ್ ಐ ಲೈಕ್ ಚಿತ್ರಾನ್ನ. ಇದನ್ನು ಐ ಲೈಕ್ ಚಿತ್ರಾನ್ನ. ಐ ವಿಲ್ ಟೇಕ್ ಇಟ್ ಆಸ್ ಅ ಸೆಕೆಂಡ್ ಮೀಲ್. ಓಕೆ ಓಕೆ. ಸ್ವೀಟ್ ಆ್ಯಂಡ್ ಮೂಸ್ಲಿ, ಅನ್ಸ್ವೀಟ್ ಆ್ಯಂಡ್ ಮೂಸ್ಲಿ ನಿಮಗೆ ಎಲ್ಲ ಕಡೆ ಸಿಗುತ್ತೆ ವಿತ್ ನಟ್ಸ್. ಸೊ ಅದನ್ನು ಹಿಂಗೆ ಬೆಣ್ಣೆಯಲ್ಲಿ ಹುರ್ಕೊಂಬಿಡಿ ಗೈಸ್. ಈಗ ಒಂದು ಸ್ವಲ್ಪ ಕ್ರಿಸ್ಪ್ ಆಗಿ ಬ್ರೌನ್ ಆಗೋ ಥರ ಹುರ್ಕೋಬೇಕು. ಕ್ರಿಸ್ಪ್ ಆಗಿ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಇದಕ್ಕೆ ಹನಿ ಸ್ಕ್ವೀಸ್ ಮಾಡ್ಕೋಬೇಕು. ಇದು ಯಾಕೆ ಹನಿ ಹಾಕೋದು ಅಂತ ಅಂದರೆ ಅದು ಇದಾಗುತ್ತೆ, ಗಟ್ಟಿಯಾಗಿ ಒಂಥರ ಗ್ರ್ಯಾನ್ಯುಲಾಸ್ ಥರ ಆಗುತ್ತೆ. ಓಕೆ, ಜಾನ್ವಿ ಅಂಡ್ ಜಾನ್ವೀಸ್ ರೆಸಿಪಿ. ಜಾಸ್ತಿ ಸ್ವೀಟ್ಸ್ ಬೇಕು ಅಂದವರು ಡೇಟ್ಸ್ನ ಸಹ ಆ್ಯಡ್ ಮಾಡ್ಕೋಬೋದು. ಬಟ್ ನಾವು ಅಷ್ಟೆಲ್ಲ ಹೆಲ್ದಿ ಆಗಲ್ಲ ತಿನ್ನಲ್ಲ. ಸೊ ಇಟ್ ಈಸ್ ಅ ಹೆಲ್ದಿ ಸ್ನ್ಯಾಕ್. ಯಾ, ಸ್ನ್ಯಾಕ್ ಆಲ್ಸೋ ಆ್ಯಂಡ್ ಅ ಬ್ರೇಕ್ಫಾಸ್ಟ್ ಆಪ್ಷನ್ ಆಲ್ಸೋ ಕ್ಯಾನ್ ಬಿ ಟೇಕನ್ ಆಸ್. ಸೊ ಈ ಚಿತ್ರಾನ್ನ ನಿಮ್ಗೆ ಆಲ್ರೆಡಿ ನಮ್ಮ ಪ್ರೋಮೋ ಬಾಸ್ಕೆಟಲ್ಲಿ ತೋರಿಸ್ಬಿಟ್ಟಿದ್ದೀವಿ ಗೈಸ್. ಇದನ್ನ ಒಂದು 2 ನಿಮಿಷ ಹಿಂಗೆ ಫ್ರೈ ಮಾಡಿಬಿಟ್ಟು ಅದನ್ನ ಹಂಗೆ ಪ್ಯಾನಲ್ಲಿ ಹಂಗೇನೆ ಒಟ್ಟೊಟ್ಟಿಗೆ ಹಿಂಗೆ ಬಿಟ್ಬಿಡ್ಬೇಕು. ಸೊ ಅವಾಗ ಆಮೇಲೆ ಬ್ರೇಕ್ ಮಾಡಿದಾಗ ಇಟ್ ಬಿಕಮ್ಸ್ ಲೈಕ್ ಎ ಫ್ಲೇಕ್, ಒಂಥರ ಗ್ರ್ಯಾನ್ಯುಲಸ್ ಥರ ಆಗುತ್ತೆ. ಇದನ್ನ ಹಿಂಗೆ ಒತ್ತೊತ್ತಿಗೆ ಇಡಬೇಕು ಗೈಸ್. ಇವತ್ತು ನಮ್ಮ ಮನೆಯಲ್ಲಿ ಚಿತ್ರಾನ್ನ, ಸಂಡೇ ಸ್ಪೆಷಲ್. ಇದನ್ನ ಮಾಡಿರೋಂಥವರು ಅಂತವರರು ಇವರೇ ಸುಬ್ಬಿ ಅಕ್ಕ. ಗೈಸ್ ಈಗ ನಾವು ನೋಡಿ ಬೌಲ್ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಅಲ್ಲ. ಈಗ ಈ ಬೌಲಿಗೆ ಈಗ ಅವ್ರು ಏನಾಗ್ತಾ ಇದ್ದಾರೆ ಅಂದರೆ ಮಿಲ್ಕಿ ಮಿಸ್ಟ್ ಯೋಗರ್ಟ್ ಹಾಕ್ತಾ ಇದ್ದಾರೆ, ಪ್ರೋಬಯೋಟಿಕ್ದು. ಹಾಕಿ. ಈ ಥರ ರೆಸಿಪಿಗಳೆಲ್ಲ ನಾನು ಜಾನ್ವಿ ಇಬ್ಬರೇ ಮಾಡೋದು ಮನೇಲಿ. ನಿಮಗೆ ಪ್ರಾಪರ್ ಸೌತ್ ಡಿಶ್ ಅದೆಲ್ಲ ಬೇಕು ಅಂತಂದರೆ ಅದಕ್ಕೆ ಅಂತ ಪ್ರಭಾವತಿ ಮತ್ತು ಮಧುಮತಿನ ದೇವರು ಸೃಷ್ಟಿ ಮಾಡಿದ್ದಾನೆ ಗಾಯ್ಸ್. ಭಾವಂಗೆ ಇಷ್ಟ ಈ ಥರ ಎಲ್ಲ. ನನಗೆ ಭಾವಂಗೆ ಇಬ್ರಿಗೂ ಇಷ್ಟ. ವಿ ಕಾಂಪ್ಲಿಮೆಂಟ್ ಈಚ್ ಅದರ್ ಓನ್ಲಿ ಫಾರ್ ದಿಸ್. ಅಂದರೆ ಅದು ಇದರಲ್ಲಿ ಮಾತ್ರ ವಿ ಹ್ಯಾವ್ ಅ ಸೇಮ್ ಟೇಸ್ಟ್, ಬೇರೆದ್ರಲ್ಲೆಲ್ಲ ಉಲ್ಟಾನೆ. ಓಕೆ, ದಿಸ್ ಇಸ್ ಯೋಗರ್ಟ್. ಅಂದರೆ ಸ್ವಲ್ಪ ಕ್ರಿಸ್ಪ್ ಆಗಿದೆ. ಇದನ್ನು ಒಂದು 5 ನಿಮಿಷ ಇಲ್ಲಿ ಬಿಸಿ ಇದೆ, ಅದ್ರ ಮೇಲೆ ಹಾಕ್ಕೊಂಡು ಫ್ರೂಟ್ಸ್ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸಖತ್ತಾಗಿರುತ್ತೆ. ಆ್ಯಂಡ್ ಆಲ್ಸೋ ಪ್ರೋಬಯೋಟಿಕ್ ಇದು ಯೋಗರ್ಟ್ ಏನಿದೆ, ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್.
ಅರೆ ವಾ ವಾ ರೇ ವಾ ವಾ ರೇ ವಾ ವಾವ್ ಗೈಸ್ ನೀವು ನೋಡ್ತಾ ಇರ್ಬೋದು. ಸೊ ಈಗ ಎನಿ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಒಂದೇ ಫ್ರೂಟ್ ಹಾಕೋದು ನೀವು. ಹಾಂ, ಇಲ್ಲಿ ಆ್ಯಪಲ್ ಇತ್ತು, ಪೊಮೊಗ್ರಾನೇಟ್ ಇದೆ, ಅದೆಲ್ಲ ಹಾಕಿದ್ರೆ ನಂಗೆ ಯೂಶಲಿ ಇಷ್ಟ ಆಗಲ್ಲ. ಬಾಯ್ಕ್ ಸಿಗುತ್ತೆ, ಅದೊಂಥರ ಹುಳಿ ಹುಳಿ ಅನ್ಸುತ್ತೆ. ಕರ್ಡ್ ಹಾಕಿರೋದ್ರಿಂದ ಐ ಲೈಕ್ ಆಲ್ ದೋಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್. ಓಕೆ, ಸೊ ಈಗ ಆಗಿದೆ ಗೈಸ್. ಗೈಸ್ ನಾವಿವಾಗ ಕ್ರಾನ್ಬೆರಿನ ಯೂಸ್ ಮಾಡ್ತಾ ಇದ್ದೀವಿ. ಇಟ್ ಗೋಸ್ ಸೋ ವೆಲ್ ವಿತ್ ಯೋಗರ್ಟ್. ವಾವ್, ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಗೈಸ್. ಐ ಆಮ್ ಜಸ್ಟ್ ವೇಟಿಂಗ್ ಟು ಟೇಸ್ಟ್ ದಿಸ್. It is as tasty as how it feels. ಹಾ, ದ ಸೂಪರ್ ಬೌಲ್ ಇಸ್ ರೆಡಿ ನೌ. Yes, it's ready. Guys, this is the simple and easiest and healthiest breakfast. ಸೊ ಸ್ನ್ಯಾಕ್ ಆಗಿ ಕೂಡ ನೀವು ತಿನ್ಬೋದು. ಈ ಥರದ್ದೆಲ್ಲ ನೆಕ್ಸ್ಟ್ ನಾನು ನಮ್ಮನೆಗೆ ಹೋಗ್ತೀನಲ್ವಾ, ಆ ಥರ ನಾನು ಇನ್ನೂ ಐ ಜಸ್ಟ್ ವಾಂಟೆಡ್ ಟು ಆ್ಯಡ್ ಲಾಟ್ಸ್ ಆಫ್ ಡಿಶಸ್ ಇನ್ ಪ್ರೊಮೋ ಬಾಸ್ಕೆಟ್. ಈ ಥರ ಸಾಕು ನನಗೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಅಗೇನ್. ಬಾಯ್. ಸೂಪರ್. ಸೊ ಆನವ್ ನೋಡಿ ತುಂಬ ಇಷ್ಟ ಆಗ್ಬಿಟ್ಟಿದೆ, ತಿಂತವನೆ. ಸೇಮ್ ಪ್ಯಾಟ್ರನಲ್ಲೇ ಆನವ್ಗೆ ಮಾಡಿರೋದು. ಈಗ ಆನವ್ ತಿಂತಾನೆ. ಗೈಸ್, ದಿಸ್ ಇಸ್ ಫಾರ್ ಪ್ರತೀಕ್ ಬ್ರೇಕ್ಫಾಸ್ಟ್ Additional fruit. ಬೈ ಜಾನು.